ಸ್ಥಳ ಹೆಚ್ಚಾದಂತೆ ಕುಡಿಯುವ ನೀರಿನ ಸಮಸ್ಯೆಯು ಉದ್ವಿಗ್ನಗೊಳ್ಳುತ್ತಿದೆ. ಕುಡಿಯುವ ನೀರು ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳ ಸೂಚನೆ ಹೊರತಾಗಿಯೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಮಿರ್ಸಾಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಡಪನಕುಂಟೆ ಗ್ರಾಮದ ದ್ಯಾವರಪ್ಪನ ಕಪ್ಲೆಯ ನಿವಾಸಿಗಳು ಕಳೆದ 1 ತಿಂಗಳಿನಿಂದ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು, ಜಿಲ್ಲಾಧಿಕಾರಿಗೆ ಸಹಾಯವಾಣಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದರೂ ಕುಡಿಯುವ ನೀರು ಮಾತ್ರ ಒದಗಿಸಲು ಮುಂದಾಗಿಲ್ಲ ಎಂದು ನಿವಾಸಿ ಡಿ ನಿಂಗಣ್ಣ ಇವರ ಬಾಯಿಂದಲೇ ನೀವೇ ಕೇಳಿ. ಇವರು 18 ಲೆಂತ್ 16 ಲೆಂತ್ ಪೈಪ್ ಬಿಟ್ಟು ನೀರಿಲ್ಲ ಅಂತ ಹೇಳಿ. ಸರ್, ನಮ್ಮ ಹೆಸರು ಡಿ ನಿಂಗೇಗೌಡ ಅಂತೇಳಿ, ಇಡ್ಕೊಂಡ್ಕೊಂತೇವೆ ಮಿರ್ಸಾಬಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ನಮ್ಮದು ದ್ಯಾವರಪ್ಪರ ಕಪ್ಲೆ ಅಂತೇಳಿ ಇಡ್ಕೊಂಡ್ಕೊಂಟೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ PDOಗೆ. ಇಲ್ಲಿ ಏನಾಗಿದೆ ಅಂದರೆ ರಾಣಿಕೆರೆ ಹತ್ರ 2 ಬೋರು 2018-19 ಬರಗಾಲದಲ್ಲಿ ಬರ್ಸಿರ್ತಕ್ಕಂಥ ಬೋರ್. 2 ಬೋರಲ್ಲೇನೂ ಮಸ್ತು ನೀರಿದೆ. 1 ಬೋರಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ಊರಕ್ಕೆ ಎತ್ಕೊಂಡ್ ಬಂದವರು ಮೋಟ್ರ್ ಪಂಪ್. 1 ಬೋರ್ನಾಗ ನೀರದ ಅಂತಂದು ಹೇಳ್ಬಿಟ್ಟು ಮೋಟ್ರ್ ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೂ ಒಂದು 5-6 ಲೆಂತ್ ಪೈಪ್ ಬಿಟ್ಟರೆ ಸಾಕಷ್ಟು ನೀರಾಗುತ್ತೆ. ಇನ್ನೂ 1 ಬೋರ್ಗೆ ಒಂದು 450 ಅಡಿ ನೀರು ಬಿಟ್ಟಿರೋದು. ಇವರು 18 ಲೆಂತ್ 16 ಲೆಂತ್ ಪೈಪ್ ಬಿಟ್ಟು ನೀರಿಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡ್ ಬಂದವರು. ಇದು PDOಗೆ ಎಷ್ಟು ಹೇಳಿದ್ರು ಮನದಟ್ಟು ಆಗ್ತಾ ಇಲ್ಲ. ಆಮೇಲೆ ಅಲ್ಲಿ ದ್ಯಾವರಪ್ಪರ ಕಪ್ಲೆ ಅಂತ ಒಂದಿದೆ, 70-80 ಜನ, 15-20 ಮನೆ, 500-600 ಕುರಿ, 40-50 ದನ ಕರುಗಳು ಕಟ್ಟಿಕೊಂಡು 1983 ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದೆ. ಅಲ್ಲಿ ಏನಾಗಿದೆ